ಎಲ್ಲರಿಗೂ ನಮಸ್ಕಾರ ರೀ. ನೀವೆಲ್ಲರೂ ಫಸ್ಟ್ ಪಾರ್ಟ್ ವೀಡಿಯೋ ನೋಡಿರ್ಬೋದು ಮಹಾಕುಂಭದ. ಅಕಸ್ಮಾತ್ ಯಾರಾದರೂ ನೋಡಿಲ್ಲ ಅಂತಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ನಾಗ ಅದ್ರ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಆ ವಿಡಿಯೋ ನೋಡಿರಿ. ಅದ್ರಾಗೆಲ್ಲ ನಮ್ಮ ಜರ್ನಿ ತೋರಿಸೇನೆ. ಇಲ್ಲಿ ನಾವು ಪ್ರಯಾಗರಾಜಿಗೆ ಬಂದು ರೂಮ್ ಬುಕ್ ಮಾಡಿದ್ವಿ. ಆಮೇಲೆ ಥಂಡತ್ತಿತ್ತನ ಚಹಾ ಕುಡಿಯೋಕೆ ಬಂದ್ವಿ ಇಲ್ಲಿಂದ ಬಿಸಿ ಬಿಸಿ. ಆಮೇಲೆ ನಂತರ ಎಲ್ಲರೂ ಫ್ರೆಶಪ್ ಆಗಿ ನಾನು ನಮ್ಮ ಫ್ರೆಂಡ್ಸ ತ್ರಿವೇಣಿ ಸಂಗಮಕ್ಕೆ ಸ್ನಾನಕ್ಕೆ ಅಂತ ಹೊಂಟ್ವಿ. ನಮ್ಮ ರೂಮಿಂದ ನರೇಲ್ ಘಾಟ ಸಮೀಪ ಆಗ್ತೈತೆ ಅಂತ ಹೇಳಿದ್ರು. 3 ಕಿಲೋಮೀಟ್ರ್ ದೂರ ಐತಿ. ನಡ್ಕೊತ ಹೋಗ್ಬೋದು ಅಂತ ಹೇಳಿದರು. ಯಾಕಂದ್ರೆ ಗಾಡಿದು ತೊಗೊಂಡೋದ್ರೆ ಅಲ್ಲಿ ಪಾರ್ಕಿಂಗ್ ಸಮಸ್ಯೆ ಭಾಳ ಐತೆ, ಆಮೇಲೆ ಟ್ರಾಫಿಕ್ಕು ಭಾಳ ಐತೆ ಅಂತ ಹೇಳಿದರು. ಅದಕ್ಕೆ ಮ್ಯಾಪ್ ಹಾಕೊಂಡು ನಡ್ಕೊಂತ ಹೊಂಟಿದ್ವಿ. ಇನ್ನು ಮುಂದೆ ಹೋದ ತಕ್ಷಣ ಗೊತ್ತಾಗ್ತಿದ್ದಿನ ಎಷ್ಟು ದೂರ ಐತೆ ಅಂತೇಳಿ. ಯಾಕಂದ್ರೆ ಆಗಲೇ ನಡೆದು ನಡೆಯತ್ತೀವಿ, ಬರಾಕತ್ತೆ ಇರಲ್ಲ ಅದು ಮುಂದೋಗಿ ಇಲ್ಲಿಂದ ಹೋಗ್ರಿ ಬರ್ತೈತಿ. ಸರ್ಕಲ್ ನಿಂತ ಡೌನಲ್ಲಿ ಹೋಗ್ರಿ. ಮಕ್ಕಳಲ್ಲಿ ಸೆಕ್ಟರ್ 23 ಐತಿ. ನೀವು ತ್ರಿವೇಣಿ ಸಂಗಮ ಬರ್ಬೇಕಂದ್ರೆ ಇಲ್ಲಿಂದ 8 ಕಿಲೋಮೀಟರ್ ಆಗುತ್ತೆ. ಬೋಟ್ ಇಲ್ಲಿ 1000 ರೂಪಾಯಿ ತೊಗೊಂಡು ಡಬಲ್ ರೇಟ್ ಮೇಡಮ್. 300 ರೂಪಾಯಿ ಇದ್ದಿದ್ದು ಒಬ್ಬರಿಗೆ 1000 ರೂಪಾಯಿ. ಬೇಡ ಇನ್ನೂ ಬೋಟ್ ನಿಲ್ಸಿರ್ತಾನೆ ಆಗ ಹತ್ ಕುಂತಾರ. ಅವ್ರು ಕೇಳಿದ ರೇಟ್ ಕೂಡ ಅಂತಾರೆ. ನೀನು ರಾತ್ರಿ ಈಗ ಯಾವ್ರು ಮಾಡೋರ ಪ್ರಾಸೆಸ್ ಒಂದು 20 ರೂಪಾಯಿ. ಈಗ ಯಾವ್ರು ಮಾಡೋರ ಈಗ ನೆಕ್ಸ್ಟ್ ಅಯೋಧ್ಯೆ ಆಗ್ಬೇಕನ. ಈಗ ನಾವು ಯಮುನಾ ಬ್ರಿಡ್ಜಿಗೆ ಎಂಟರ್ ಆದ್ವಿ. ಇಲ್ಲಿ ನೋಡಕತ್ತೀವಿ ಇವೆಲ್ಲ ಹೋಗು ಬರೋ ಗಾಡಿಗಳು ನಿಮ್ಗೆ ಕಾಣತ್ತಿರ್ಬೇಕು. ಆಮೇಲೆ ಇಲ್ಲಿ ಸೈಡ್ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಯಾರ ನರೇಲ್ ಘಾಟ್ ಕಡೆ. ಆಮೇಲೆ ನಾವು ಇಲ್ಲಿಂದ ಅಲ್ಲಿ ಇದು ಬ್ರಿಡ್ಜ್ ಕೆಳಗಡೆ ಆ ಕಡೆ ಮುಂದೆ ಹೋಗಿ ಕೆಳಗೆ ಇಳಿದ್ರೆ ನಮ್ಗೆ ಅಲ್ಲಿ ನರೇಲ್ ಘಾಟ್ ಸಿಗ್ತೈತಿ. ಅಲ್ಲಿಂದ ನಾವು ಬೋಟ್ ಹಿಡ್ಕೊಂಡು ಹೋಗ್ಬೇಕಂತ ಮಾಡಿದ್ವಿ ತ್ರಿವೇಣಿ ಸಂಗಮಕ್ಕೆ. ಬಟ್ ಅವರು ಈಗಾಗಲೇ ಒಬ್ರಿಗೆ ಕೇಳೋಣ, ನೀವು ನೋಡಿರ್ಬೋದು ಅವ್ರು ಎಷ್ಟು ತುಟ್ಟು ಹೇಳಿದ್ರು ರೇಟ್ ಅಂತೇಳಿ. ಒಬ್ರಿಗೆ 1500 1300 ಹಿಂಗೆ ಕೇಳಾಕತ್ತಾರೋ. ಅದಕ್ಕೆ ನಾವೆಲ್ಲರೂ ಸರಿ ನಡ್ಕೊತಾನೆ ತ್ರಿವೇಣಿ ಸಂಗಮ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಇನ್ನೊಂದು 8 ಕಿಲೋಮೀಟ್ರ್ ದೂರ ಆಗ್ತೈತೆ ಅಂತ ಹೇಳಿದ್ರು. ಇಲ್ಲಿ ನೋಡತ್ತಿರ್ಬೇಕು ನೀವು ಟ್ರಾಫಿಕ್ ಹೆಂಗದ ಅಂತೇಳಿ. ಅಷ್ಟೇ ಕೆಲವೊಂದು ಮಂದಿ ಹೇಳ್ತಾರೆ ಅಷ್ಟೇ, ಇಲ್ಲ ಟ್ರಾಫಿಕ್ ಕಡಿಮೆ ಐತಿ ಹಂಗೆ ಹಿಂಗೆ ಅಂತೇಳಿ. ಬಟ್ ಅಲ್ಲಿ ಒಳಗೆ ಹೋದ ತಕ್ಷಣ ಗೊತ್ತಾಗಿದ್ದೀನಿ ಎಷ್ಟು ಮಂದಿ ಅದಾರು ಏನಂತೇಳಿ. ಅಲ್ಲಿ ಮ್ಯಾಲೆ ಬ್ರಿಡ್ಜ್ ಕಡೆ ಬರೋ ಮುಂದೆ ಅಂದ್ಕೊಂಡ್ವಿ ಇವತ್ತೇನೋ ಅಷ್ಟೇ ಜಾಸ್ತಿ ಮಂದಿಲಿ ತಗೋ ಅಂತ ಹಿಂಗೆ ಅಂದ್ಕೊಂಡ್ವಿ. ಬಟ್ ಇಲ್ಲಿ ಏನು ಮಹಾಕುಂಭದ ಮೇನ್ ತ್ರಿವೇಣಿ ಸಂಗಮದ ಏನು ಸ್ಥಳ ಅದಲ್ಲ, ಅಲ್ಲಿ ಹೋಗೋ ಮುಂದೆ ಗೊತ್ತಾಯ್ತು ನಮಗೇನು ಎಂಟ್ರ್ ಆದ್ವಿ ಅಲ್ಲಿ ಮಂದಿ. ಆಮೇಲೆ ಅದು ಗಾಡಿಗಳು ಟ್ರಾಫಿಕ್ಕ. ಆಮೇಲೆ ಇನ್ನೂ ಮುಂದೆ ಐತಿ ತೋರಿಸ್ತಾನೆ, ಮಂದಿ ಭಾಳ ಅದಾರ ಅಂತ ಹೇಳಕತ್ತಾರ. ಮುಂದೆ ಹೋಗ್ತಾನೆ ಭಾಳ ರಶ್ ಐತಿ, ಹುಷಾರ್ಲಿಂದ ಹೋಗ್ರಿ ಅಂತ ಹೇಳಿದರು. ಇನ್ನು ಮುಂದೆ ಹೋಗಿ ತೋರಿಸ್ತೇನೆ ನಿಮಗೆ. ಅವ್ರೆಲ್ಲ ಹೋಗೋರವ್ರ
ಇಲ್ಲಿ ಬಂದು ಕುನಾಗ ಗೊತ್ತಾಯ್ತು ನಮ್ಗೆ ಎಷ್ಟು ಗದ್ದಲ ಐತೆ ಅಂತ ಹೇಳಿ. ಆಮೇಲೆ ಎಲ್ಲ ಪೊಲೀಸರಿಗೂ ಧನ್ಯವಾದ ಹೇಳಬೇಕು, ಯಾಕಂದ್ರೆ ಎಷ್ಟು ರಶ್ ಇದ್ರೂ ಭಾಳ ಶಾಂತ ರೀತಿಯಿಂದ ಭಾಳ ಕೂಲಾಗಿ ಎಲ್ಲ ಹ್ಯಾಂಡಲ್ ಮಾಡತ್ತಿದ್ರು. ಆಮೇಲೆ ಇಲ್ಲಿ ಎಲ್ಲ ವ್ಯವಸ್ಥೆ ಇತ್ತು ಮಹಾಕುಂಭನ್ಯಾಗ. ಆಮೇಲೆ ಜಾಸ್ತಿ ಜನ ಇರೋ ಕಾರಣಕ್ಕಾಗಿ ಬರಾಕೊಬ್ಬರಿಗೆ ಆಮೇಲೆ ಹೋಗಾಕ ಒಂದು ಸಪ್ರೇಟ್ ದಾರಿ ಮಾಡಿದರು. ಆಮೇಲೆ ಅಲ್ಲಿ ಯಾರಿಗೂ ಏನೂ ಕನ್ಫ್ಯೂಸ್ ಆಗ್ಲಾರ್ದಂಗೆ ದೊಡ್ಡ ಬೋರ್ಡ್ ಹಾಕಿ ಸಂಗಮ್ ದ್ವಾರ ಆ್ಯಂಡ್ ನಂದಿ ದ್ವಾರ ಈ ಥರ ಭಾಳಷ್ಟು ದೊಡ್ಡ ಬೋರ್ಡ್ ಹಾಕಿ ಯಾರಿಗೂ ಮಂದಿಗೆ ಕನ್ಫ್ಯೂಸ್ ಆಗ್ಲಾರ್ದಂಗೆ ಎಲ್ಲ ಚಲೋ ತಂಗೆ ವ್ಯವಸ್ಥೆ ಮಾಡಿದರು. ಆಮೇಲೆ ಇನ್ನು ಮುಂದೆ ಹೋದ ತಕ್ಷಣ ನಮ್ಗೆ ತ್ರಿವೇಣಿ ಸಂಗಮದ ಪೂರ ದಡಕ್ಕನ ಇನ್ನೂ ಭಾಳ ರಶ್ ಐತೆ ಅಂತ ಹೇಳತ್ತಿದ್ರು. ಆ್ಯಂಡ್ ಇಲ್ಲೂ ನೋಡತ್ತಿರ್ಬೇಕು ಎಷ್ಟು ರಶ್ ಐತೆ ಅಂತ ಹೇಳಿ. ಇನ್ನು ಅಲ್ಲಿ ಮುಂದೆ ದಡಕ್ಕೆ ಹೋಗಿ ತೋರಿಸ್ತೇನೆ ನಿಮ್ಗೆ ಎಷ್ಟು ರಶ್ ಐತೆ ಅಂತ ಹೇಳಿ. ಏನ್ರಿ ಬಾ ಎಷ್ಟು ಗದ್ಲತ ಇಲ್ಲಿ. ಎಸ್ ಕಡಿಕೋ ನಾವು ಸಂಗಮ ಸ್ನಾನ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಜೊತೆಗೆ ಗಂಗಾಜಲನೂ ತೊಗೊಂಡು ಬಂದ್ವಿ. ಆಮೇಲೆ ಇನ್ನು ಹೊರಗೆ ಹೋಗಬೇಕು, ಯಾಕಂದ್ರೆ ನಾವು ಬೆಳಗ್ಗೆ ಅಂದ್ಕೊಂಡು ಬಂದಿದ್ವಿ ಬರೀ ಒಂದು 3 ಕಿಲೋಮೀಟ್ರ್ ಐತೆ ಅಂಥೇಳಿ. ಬಟ್ ಅದು 10 ಕಿಲೋಮೀಟ್ರ್ ಮೇಲೆ ನಡ್ಕೊತ ಬಂದ್ವಿ ನಾವು. ಇನ್ನೊಂದು ಸ್ವಲ್ಪ ಮುಂದೆ ಹಂಗೆ ಅನ್ಕೋತ ಏನು ವಾಪಸ್ ಮತ್ತು ಅಷ್ಟೇ ನಡ್ಕೊತ ನಾವು ರೂಮ್ಗೆ ಹೋಗ್ಬೇಕಿನ್ನ. ಆಮೇಲೆ ಅಲ್ಲಿ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆನೂ ಇರ್ತೈತಿ. ಬಟ್ ಪ್ರಾಬ್ಲಮ್ ಏನಂದ್ರೆ ನೀವು 10-15 ಕಿಲೋಮೀಟ್ರ್ ನಡ್ಕೋತ ಬಂದಿರ್ತೀರಿ, ಭಾಳ ಸುಸ್ತಾಗಿರ್ತದೆ. ಮತ್ತು ಅದು ಪ್ರಸಾದ ನೀವು ತೊಗೋಬೇಕಂದ್ರೆ 2-3 ತಾಸು ನಿಲ್ಬೇಕು. ಯಾಕಂದ್ರೆ ಅಷ್ಟು ಕ್ಯೂ ಇರ್ತೈತೆ ಅಲ್ಲಿ, ಅಷ್ಟು ಜನ ಲೈನ್ ಹಚ್ಚಿರ್ತಾರೆ ಅಂಥೇಳಿ. ಅದಕ್ಕೆ ಅಲ್ಲೇ ಎಲ್ಲ ಭಾಳ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ. ಆಮೇಲೆ ಫಾಸ್ಟ್ ಫುಡ್, ಸ್ಟ್ರೀಟ್ ಫುಡ್, ಆಮೇಲೆ ದೊಡ್ಡ ಟೆಂಟು ಹಾಕಿದ್ದಾರೆ ಅಲ್ಲಿ. ಮತ್ತು ಬೇರೆ ಇವೆಂಟ್ಸು ನಡೀತಿರ್ತಾವೆ. ಬೇರೆ ಕಡೆ ಒಂದು ಸಂಗೀತ ಕಾರ್ಯಕ್ರಮ ನಡೀತಿರ್ತದೆ, ಇನ್ನು ಬೇರೆ ಕಡೆ ಮತ್ತೇನರ ಇಂಡಿಯನ್ ಕಲ್ಚರ್ದು ಒಟ್ಟು ಏನೇನು ಕಲೆಗಳು ಇರ್ತಾವೆಲ್ಲ ಪ್ರದರ್ಶನ ಮಾಡ್ತಿರ್ತಾರೆ ಅಲ್ಲಿ. ನೀವು ಬೇಕಾದರೆ ಜಾಯ್ನ್